ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕದನ ವಿರಾಮ ಘೋಷಣೆ ಆಯಿತು. ಎಲ್ಲ ಷರತ್ತುಗಳು ಒಪ್ಪಿ ಆ ಷರತ್ತುಗಳಿಗೆ ಸಹಿ ಹಾಕಿದೆ ದೇಶಗಳು ಅನ್ನೋ ಅಷ್ಟೊತ್ತಿಗೆ ಮತ್ತೆ ಯುದ್ಧ ಪ್ರಾರಂಭ ಆಗೋಗಿದೆ ಇರಾನ್ ಮತ್ತು ಅಮೆರಿಕ ಮಧ್ಯದಲ್ಲಿ. ಪ್ರಮುಖವಾಗಿ ಅಯಾತುಲ್ಲಾ ಖಮೇನಿ ಅವರ ಹತ್ಯೆಯಾಗಿ 4 ತಿಂಗಳ ಬಳಿಕ ಅಂತ್ಯಕ್ರಿಯೆ ಮಾಡ್ತೀವಿ ಅಂತ ಹೊರಟಂತ ಇರಾನ್ಗೆ ಬಿಗ್ ಶಾಕ್ ಎದುರಾಗಿತ್ತು. ಕಾರಣ ಅಮೆರಿಕದ ಬಹುದೊಡ್ಡ ದಾಳಿ. ಅದೇ ಸಂದರ್ಭಕ್ಕೆ ಇರಾನ್ ಅಮೆರಿಕ ನಡುವೆ ಈ ಕ್ಷಣಕ್ಕೂ ಕೂಡ ತೀವ್ರಗೊಂಡಿದೆ ಯುದ್ಧ. ಖಮೇನಿ ಅಂತ್ಯಕ್ರಿಯೆ ಹೊತ್ತಲ್ಲೇ ಅಮೆರಿಕ ಅತಿ ದೊಡ್ಡ ದಾಳಿ ಮಾಡಿಬಿಟ್ಟಿದೆ. ಇರಾನ್ನ ಕರಾವಳಿ ರಡಾರ್ಗಳು, ನೌಕೆಗಳು ಎಲ್ಲವೂ ಕೂಡ ಲಾಸ್ ಆದಂಗೆ ಕಾಣಿಸುತ್ತೆ. ಯಾಕಂದರೆ ಬಹುತೇಕ ಅಂಥದ್ದೇ ಸ್ಥಳಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿದೆ ಅಮೆರಿಕ. ಇರಾನ್ನ ಬಂದರ್ ಅಬ್ಬಾಸ್, ಚಬಹಾರ್ ಇಲ್ಲೆಲ್ಲ ಕೂಡ ದಾಳಿಯಾಗಿದೆ. ಕೊನಾರಕ್ ನಗರಗಳಲ್ಲೂ ಕೂಡ ಭಾರಿ ಸ್ಫೋಟ ಆಗಿದ್ದು ವಿದ್ಯುತ್ ಸಂಪರ್ಕನೇ ಕಡಿತ ಆಗಿ ಹೋಗಿದೆ ಅಂತೆ. ಬುಷೇಹರ್ ಪರಮಾಣು ವಿದ್ಯುತ್ ಸ್ಥಾವರ ಬಳಿಯೂ ಕೂಡ ಅತಿದೊಡ್ಡ ದಾಳಿಯನ್ನ ಅಮೆರಿಕ ಮಾಡಿದ್ದು ದಾಳಿಯಲ್ಲಿ 14 ಜನ ಸಾವಿಗೀಡಾಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿಕೊಂಡೇ ಅಮೆರಿಕ ಅತಿದೊಡ್ಡ ದಾಳಿ ಮಾಡಿರೋದು ಗಮನಿಸಬೇಕಾಗಿರುವಂತಹ ವಿಚಾರ. ಇದರ ಜೊತೆಗೆ ಈಗ ಇರಾನ್ ಸುಮ್ಮನೆ ಕೂತ್ಕೊಳ್ಳುತ್ತಾ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಆಲ್ರೆಡಿ ಇರಾನ್ ಹೇಳ್ತಾ ಇದ್ದು, ಈಗ ಅಮೆರಿಕದ ಪ್ರಮುಖ ಸೇನಾ ನೆಲೆಗಳು ಎಲ್ಲೆಲ್ಲಿತ್ತೋ ಅಲ್ಲೆಲ್ಲ ಕೂಡ ದಾಳಿಯನ್ನ ಇರಾನ್ ಕೂಡ ಮಾಡ್ತಾ ಇದೆ. ಅಲ್ಲಿಗೆ ದಾಳಿಗೆ ಪ್ರತಿ ದಾಳಿ ಅನ್ನೋ ರೀತಿಯಲ್ಲಿ ಮತ್ತೊಂದು ಆಯಾಮವನ್ನ ಈ ಯುದ್ಧ ಪಡೆದುಕೊಳ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರದಲ್ಲಿ. ಟ್ರಂಪ್ ಹತ್ಯೆಗೆ ಇರಾನ್ ನಡೆಸಿದೆಯಾ ಅತಿ ದೊಡ್ಡ ಸಂಚು? ಅಮೆರಿಕಾಗೆ ಇಸ್ರೇಲ್ನ ಗುಪ್ತಚರ ಇಲಾಖೆನೇ ಮಾಹಿತಿ ಕೊಡ್ತಾ ಇದೆಯಂತೆ. ಟ್ರಂಪ್ ಗುರಿಯಾಗಿಸಿಕೊಂಡು ಇರಾನ್ ಭೀಕರ ದಾಳಿ ಮಾಡೋದಕ್ಕೆ ಸ್ಕೆಚ್ ರೂಪುಗೊಳಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದೆ. ಇತ್ತೀಚೆಗೆ ಟರ್ಕಿಯಲ್ಲಿ ನಡೆದಿರುವ ನ್ಯಾಟೋ ಶೃಂಗಸಭೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದ್ದು, ಅಲ್ಲಿಂದ ಹೊರಡುವಾಗ ತಮ್ಮ ಅಧಿಕೃತ ವಿಮಾನವನ್ನೇ ಟ್ರಂಪ್ ಅವರು ಬದಲಾಯಿಸಿಬಿಟ್ರು. ಯಾಕಂದ್ರೆ ಭಯ ಇದೆ, ಆತಂಕ ಇದೆ ಅಂತ. ಟ್ರಂಪ್ ಕೊಲ್ಲೋದಾಗಿ ಇರಾನ್ ಬಹಿರಂಗವಾಗಿ ಘೋಷಣೆ ಮಾಡಿರೋದ್ರಿಂದ, ಖಮೇನಿ ಅಂತ್ಯಕ್ರಿಯೆ ಮೆರವಣಿಗೆಯಲ್ಲೂ ಕೂಡ ಬೃಹತ್ ಬ್ಯಾನರ್ ಪ್ರದರ್ಶನ ಆಗಿರೋದ್ರಿಂದ, ವಿ ವಿಲ್ ಕಿಲ್ ಟ್ರಂಪ್ ಎಂಬ ದೊಡ್ಡ ಬ್ಯಾನರ್ಗಳು ಅಲ್ಲಿ ಪ್ರದರ್ಶನ ಆಗಿರೋದ್ರಿಂದ ಯಾವುದೇ ಕ್ಷಣದಲ್ಲಾದರೂ ಕೂಡ ಟ್ರಂಪ್ ಅವರ ಮೇಲೆ ಅಟ್ಯಾಕ್ ಆಗಬಹುದು ಇರಾನ್ ಕಡೆಯಿಂದ ಅನ್ನುವಂಥ ಆತಂಕ ಟ್ರಂಪ್ ಅವ್ರಿಗೂ ಇದೆ ಮತ್ತು ಇಸ್ರೇಲ್ನ ಗುಪ್ತಚರ ಇಲಾಖೆ ಕೂಡ ಇದೇ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಒಂದಷ್ಟು ಕಟ್ಟೆಚ್ಚರವನ್ನ ಕೈಗೊಳ್ಳಲಾಗ್ತಾ ಇದೆ ಅಮೆರಿಕಾದಾದ್ಯಂತ. ಪ್ರಮುಖವಾಗಿ ಟ್ರಂಪ್ ಅವರು ಪರ್ಸನಲಿ ಕೇರ್ ತೆಗೆದುಕೊಳ್ತಿದ್ದಾರೆ ಈ ವಿಚಾರದಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ.